ರಕ್ತ ಅನಿವಾರ್ಯ ಅಲ್ಲ ಅಂದ್ರಿ, ಸರಳ ರಾಜಕೀಯ ಅಲ್ಲಿ ನಡೆಸಬಹುದು ಅಂತಂದ್ರಿ. ಆದ್ರೆ ಭರತ್ ರೆಡ್ಡಿ ಅವರೇ ಪದೇ ಪದೇ ಬಳ್ಳಾರಿ ರಾಜಕಾರಣಿಗಳ ಬಾಯಲ್ಲಿ ರಾಕ್ಷಸರು ರಾಕ್ಷಸರು ಅಂತ ಬರ್ತಾನೆ ಇರುತ್ತೆ. ಯಾರು ರಾಕ್ಷಸರು? ಈ ರಾಕ್ಷಸರಿಗೆ ಯಾರು ರಕ್ತ ಬೇಕು? ಯಾಕೆ ಈ ಮಾತುಗಳು ಪದೇ ಪದೇ ಬಳ್ಳಾರಿಯಿಂದಲೇ ಕೇಳೋಕೆ ಸಿಗುತ್ತೆ ಇಡೀ ರಾಜ್ಯದ ಜನರಿಗೆ ಅಂತ? ಮೇಡಮ್, ನನಗೆ ನೋಡಿ, ನನ್ನ ಮೇಲೆ ಏನು ಕ್ರಿಮಿನಲ್ ಕೇಸಸ್ ಇಲ್ಲ, ಫಾಲ್ಸ್ ಕೇಸಸ್ ಏನು ಎಲೆಕ್ಷನ್ ಟೈಮಲ್ಲಿ 2-3 ಇವರೇ ಹಾಕ್ಸಿದ್ರು ಬೇರೆಯವ್ರ ಕಡೆ, ಅವು ಕೂಡ ಕೋರ್ಟ್ ಹೊಡೆದಾಕಿದೆ. ನನ್ನ ಇತಿಹಾಸದಲ್ಲಿ ನನ್ನ ಮೇಲೆ ಒಂದು ಯಾರ ಹತ್ರ ಜಗಳಕ್ಕೆ ಹೋಗಿದ್ದ ಕೇಸು ಇಲ್ಲ. ಒಂದು ಕೇಸ್ ಏನೋ ನನ್ನ ಮೇಲೆ ನನ್ನ ಸ್ಕೂಲ್ ಲೈಫಿಂದ ಇವಾಗವರೆಗೆ ಜಗಳಕ್ಕೆ ಹೋಗಿದ್ದ ಭರತ್ ರೆಡ್ಡಿ ಅಂತ ಒಂದು ಕೇಸ್ ಕೂಡ ತೋರಿಸ್ಬಿಟ್ರೆ ನಾನು ಇವತ್ತೇ ರಾಜೀನಾಮೆನೂ ಕೊಡ್ತೀನಿ. ನನ್ನ ಮೇಲೆ ಒಂದು ಇಂಥ ಜಗಳಕ್ಕೆ ಹೋಗಿದ್ದ ಕೇಸು ಇನ್ನೊಂದು ಕೇಸು ನನ್ನ ಮೇಲೆ ಯಾವುದೂ ಇಲ್ಲ. ಇವರು ಬೇರೆಯವ್ರನ್ನೆಲ್ಲ ಇಟ್ಕೊಂಡು ನನ್ನ ಮೇಲೆ ಯಾವುದೋ ಪ್ರಾಪರ್ಟಿ ಡಿಸ್ಪ್ಯೂಟಲ್ಲಿ ಒಂದು ಕೇಸನ್ನು ಎಲೆಕ್ಷನ್ ಟೈಮಲ್ಲೇ ನನ್ನ ಮೇಲೆ ಎಲೆಕ್ಷನ್ 3 ತಿಂಗಳ ಮುಂಚೆ ಕ್ರಿಮಿನಲ್ ಕೇಸ್ ಹಾಕಿಸಿ, ಅದು ನನ್ನ ಅಫಿಡವಿಟಲ್ಲಿ 2-3 ಕ್ರಿಮಿನಲ್ ಕೇಸ್ ತೋರಿಸ್ಬೋದು. ಇವತ್ತಿಗೆ ಮತ್ತೆ ಮೊನ್ನೆ ಹೊಸ ಅಫಿಡವಿಟ್ ನಾವು ಸಬ್ಮಿಟ್ ಮಾಡಿದ್ದೀವಿ ಲೋಕಾಯುಕ್ತವರು ಅಲ್ಲ, ಅದರಲ್ಲಿ ಆ ಕೇಸ್ಗಳ ಹೊಡೆದೋಗಿದೆ ಅಂತೇಳಿ ತೋರಿಸಿದ್ದೀವಿ. ನನ್ನ ಮೇಲೆ ಒಂದು ಕೇಸ್ ಇಲ್ಲ, ನನಗೆ ಅಂಥ ಮೆಂಟಾಲಿಟಿನೂ ಇಲ್ಲ. ಆದರೆ ಇವ್ರದ್ದೆಲ್ಲ ಚರಿತ್ರೆ ತೊಗೊಂಬರ್ರಿ. ಜನಾರ್ದನ್ ರೆಡ್ಡಿ ಮೇಲೆ ಎಷ್ಟು ಕೇಸ್ಗಳಿದೆ, ರಾಮುಲು ಅವ್ರ ಮೇಲೆ ಎಷ್ಟು ಕೇಸ್ಗಳಿದೆ, ಅವ್ರ ಅಸೋಸಿಯೇಟ್ಸ್ ಅವ್ರ ಮೇಲೆ ಎಷ್ಟು ಕೇಸ್ಗಳಿದೆ ಅಂತೇಳಿ ನಾವು ನೋಡಬೇಕಾಗುತ್ತೆ. ಅವ್ರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ಗಳಿದೆ, ಇಷ್ಟಕ್ಕೆ ಮುಂದೆ ಎಷ್ಟು ಮಂದಿ ಮೇಲೆ ಮರ್ಡರ್ ಮಾಡಿಸಿದ್ದಾರೆ, ಎಷ್ಟು ಮಂದಿ ಪ್ರಾಣ ತೊಗೊಂಡಿದ್ದಾರೆ, ಎಷ್ಟು ಮಂದಿ ಹೆಣ್ಮಕ್ಕಳು ತಮ್ಮ ಕುಂಕುಮವನ್ನು ಕಳ್ಕೊಂಡು ಮನೆಯಲ್ಲಿ ಇವತ್ತಿಗೂ ಅಳ್ತಿದ್ದಾರೆ. ಅವ್ರನ್ನೆಲ್ಲ ತಾವು ಬಳ್ಳಾರಿಗೆ ಬಂದು ಒಂದು ಸರ್ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಬಳ್ಳಾರಿಯಲ್ಲಿ ನಾನು ಗೆದ್ದಂಥ ದಿವಸ ಎಷ್ಟೋ ಹೆಣ್ಮಕ್ಳು ವಾಲಂಟಿಯರಾಗಿ ನನ್ನ ಹತ್ರ ಬಂದು, ನೋಡಪ್ಪ ಯಾರು ಬರ್ತಾರೋ ಇವ್ರು ರಾಕ್ಷಸರನ್ನ ಯಾರು ಸೋಲಿಸ್ತಾರೋ ಅಂತ ಗೊತ್ತಿರಲಿಲ್ಲ, ಏನೋ ದೇವ್ರ ಆಶೀರ್ವಾದ ನೀನು ಗೆದ್ದಿದೆಯಪ್ಪ, ಅಷ್ಟೇ ಸಾಕು, ನಮಗೆ ಖುಷಿ ಆಯಿತು, ನಮಗೆ ನ್ಯಾಯ ಸಿಗೋದು ಬೇಡ, ನಮ್ಮ ಮನೆಯವರು ತೀರ್ಕೊಂಡು ಹೋಗಿದ್ದಾರೆ, ಎಷ್ಟೋ ನಮ್ಮ ಮನೆಯವರು ತೀರ್ಕೊಂಡು ಹೋಗಿದ್ದಾರೆ, ಆದರೆ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ, ಇವತ್ತು ಅದ್ರ ಬಗ್ಗೆ ಏನು ಬೇಕಿಲ್ಲ, ನೀನು ಹೊಸ ಯುವಕ ಬಂದಿದ್ದೀಯ ಅಂತೇಳಿ ಆಶೀರ್ವಾದ ಮಾಡಿದಂಥ ಸಂದರ್ಭಗಳು ಇದಾವೆ ಮೇಡಮ್. ಹಿನ್ನೆಲೆ ಮುಖ್ಯ ಅಂತ ನೀವು ಹೇಳ್ತಾ ಇದ್ರಿ ಭರತ್ ರೆಡ್ಡಿ ಅವರೇ. ಹಾಗಾದ್ರೆ ಸತೀಶ್ ರೆಡ್ಡಿ ಅವರನ್ನ ನೀವು ಜೊತೆಲಿ ಇಟ್ಕೊಂಡಿರೋದಕ್ಕೆ ಆಕ್ಷೇಪ ಬರ್ತಾ ಇದೆ. ಸತೀಶ್ ರೆಡ್ಡಿ ಎಂಪಿನೂ ಅಲ್ಲ, MLA ಅಲ್ಲ, ಗನ್ ಮ್ಯಾನ್ ಇಟ್ಕೊಂಡು ಓಡಾಡ್ತಾರೆ. ಮೊನ್ನೆ ನಡೆದ ಘಟನೆಯಲ್ಲೂ ಕೂಡ ಇನ್ಫ್ಯಾಕ್ಟ್ ಈ ಗಲಾಟೆ ಜೋರಾಗ್ಲಿಕ್ಕೆ ಸತೀಶ್ ರೆಡ್ಡಿ ಅವರ ವರ್ತನೆನೇ ಕಾರಣ ಅಂತಿದ್ದಾರೆ. ಚೇರ್ ಹಾಕೊಂಡು ಕೂತಿದ್ರಂತೆ ಜನಾರ್ದನ್ ರೆಡ್ಡಿ ಅವ್ರ ಮುಂದೆ ಸತೀಶ್ ರೆಡ್ಡಿ ಅವರು, ಧಮ್ಕಿ ಹಾಕ್ತಾ ಇದ್ರಂತೆ ಬ್ಯಾನರ್ ಕಟ್ಲಿಕ್ಕೆ ಯಾಕೆ ಬಿಡೋದಿಲ್ಲ ಅಂತ ಹೇಳಿ. MLA ಗಿರೋ ಸೌಜನ್ಯ MLA ಚೇಲಾಗಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ದೊಡ್ಡ ಮೇನ್ ರೋಡ್ ಮೇಡಮ್, ನಾನು ಒಂದು ಹೇಳಿಕೆ, ಅದು ಮೇನ್ ರೋಡ್, ಅದು ಅಲ್ಲಿ ಸತೀಶ್ ರೆಡ್ಡಿ ಒಂದೇ ಅಲ್ಲ, ಒಂದು 200-300 ಜನ ಅಲ್ಲಿ ಟೀ ಶಾಪು ಅಲ್ಲೆಲ್ಲ ಕುಂತಿರ್ತಾರೆ. ನೀವು ಅಲ್ಲಿ ಮನೆ ಆಪೋಸಿಟ್ ತಾವು ಬಂದು ನೋಡ್ಬೋದು. ಒಂದು 200-300 ಜನ ಸಣ್ಣ ಯುವಕರು ಅಲ್ಲಿ ಟೀ ಕುಡ್ಕೊಂತ ಕುಂತಿರ್ತಾರೆ. ಅಲ್ಲಿ ಕೂಡಬಾರ್ದು, ನನ್ನ ಮನೆ ಮುಂದೆ ಮದುವೆಗಳು ನಡಿಬಾರ್ದು, ನನ್ನ ಮನೆ ಮುಂದೆ ಬಸ್ ಹೋಗ್ಬಾರ್ದು, ನನ್ನ ಮನೆ ಮುಂದೆ ಮನುಷ್ಯರೇ ನಡಿಬಾರ್ದು ಅಂದರೆ ಇದೇನು ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಮೇಡಮ್? ಏನು ಫ್ಯೂಡಲ್ ಮೆಂಟಾಲಿಟಿಯಲ್ಲಿ ಇವರಿದ್ದಾರೆ? ಇದು ಸ್ವತಂತ್ರ ರೋಡ್, ಗೌರ್ಮೆಂಟ್ಗೆ ಸೇರಿದಂಥ ರೋಡಲ್ಲಿ ಪಕ್ಕದಲ್ಲಿ ಅವ್ರ ಮನೆ ಮುಂದೆ ಏನು ಕುಂತಿಲ್ಲ, ಪಕ್ಕದಲ್ಲಿ ಹೋಟೆಲ್ ಮುಂದೆ ಕುಂತ್ರೆ ಇವ್ರಿಗೇನು ಪ್ರಾಬ್ಲಮ್ ಆಗುತ್ತೆ? ಏನು ರೋಡಲ್ಲಿ ಯಾರು ಈಗ ನಾಳೆ ಬೆಳಿಗ್ಗೆ ನಾವಾಗಿರ್ಬೋದು, ಸತೀಶ್ ರೆಡ್ಡಿ ಅವರಾಗಿರ್ಬೋದು, ಇನ್ನೊಬ್ಬರು ಆ ರೋಡಲ್ಲಿ ತಿರ್ಗಾಡ್ಬೇಕಂದ್ರೆ ಕೂಡ ಇವ್ರೊಂದು ಟೋಲ್ ಹಾಕ್ಕೊಂಡಿದ್ರೆ ಆ ಟೋಲ್ಗೆ ದುಡ್ಡು ಕಟ್ಟು ನಾವು ಹೋಗ್ಬೇಕಾ? ಬಿಹಾರಲ್ಲಿ ಇಷ್ಟಕ್ಕೆ ಮುಂಚೆ ನಡೀತಿತ್ತಲ್ಲ ಆ ರೀತಿಯಲ್ಲಿ. ಸತೀಶ್ ರೆಡ್ಡಿ ಅವ್ರು ಧಮ್ಕಿ ಹಾಕಿಲ್ವಾ? ಅದು ಯಾಕೆ ಬ್ಯಾನರ್ ಕಟ್ಟೋಕೆ ಬಿಡೋದಿಲ್ಲ, ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಸವಾಲ್ ಹಾಕಿಲ್ವಾ? ಮೇಡಮ್ ಒಂದು ನಿಮಿಷ, ನೀವು ಎಲ್ಲದಕ್ಕೆ ಅಲ್ಲಿ ಎಲ್ಲ ಯುವಕರಿದ್ದರು. ಈಗ ರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ಇಬ್ಬರು ಬಂದು ಇಲ್ಲಿ ಯಾರು ಶಬ್ದಗಳು ಬಳಸಿದಾಗ ಕೋಪದಲ್ಲಿ ಆ ಹುಡುಗರು ಮಾತಾಡ್ತಾರೆ ಮೇಡಮ್. ಈಗ ಅಷ್ಟು ದೊಡ್ಡ ಯಜಮಾನ್ರಿಗೆ ಒಂದು ಪೇಷನ್ಸ್ ಇಲ್ಲ ಅಂದಾಗ ಅವನಿಗೆ ಒಂದು 32-33 ವಯಸ್ಸಿದ್ದವನಿಗೆ ಅವ್ನಿಗೆ ಅಷ್ಟು ಪೇಷನ್ಸ್ ಎಲ್ಲಿಂದ ಬರುತ್ತೆ? ಇವ್ರು ತಿಳ್ಕೊಂಡು ಹುಡುಗರು ಬಂದಿದ್ದಾರೆ, ನೋಡಪ್ಪ ಅದೇನಾಯ್ತು ಸಾಲ್ವ್ ಮಾಡ್ಕೊಂಡು ಹೋಗಂತೇಳಿ ಒಂದು ಯಜಮಾನ್ರ ರೀತಿಯಲ್ಲಿ ಅವರೇ ಕೂಡಿ ಸೆಟ್ಲ್ ಮಾಡಿ ಕಳಿಸಿರ್ಬೋದು. ಯಜಮಾನ್ರು ಇಬ್ಬರು ಅಲ್ಲಿ, ಅವರು ಮಂತ್ರಿ ಆಗಿದ್ರು, ಇವರು ಮಂತ್ರಿ ಆಗಿದ್ರು. ಯಜಮಾನ್ರ ರೀತಿಯಲ್ಲಿ ನೋಡಪ್ಪ ಇದು ಇಲ್ಲ, ನಾನು ಶಾಸಕರ ಹತ್ರ ಮಾತಾಡ್ತೀನಿ ಅಂದಿದ್ರೆ ಅವರು ಏನು ಮಾತಾಡ್ತಿದ್ದಿಲ್ಲ. ಬಟ್ ನಿಮ್ಮ ವರ್ತನೆಯಿಂದನೂ ಕಾಂಗ್ರೆಸ್ನ ನಾಯಕರಿಗೆ ಅದರಲ್ಲೂ ನೇರವಾಗಿ ಪೇಷನ್ಸ್ ಇಲ್ದಾಗ ಒಬ್ಬ ಹುಡುಗನಿಗೆ ಪೇಷನ್ಸ್ ಎಲ್ಲಿಂದ ಬರುತ್ತೆ ಮೇಡಮ್? ಸಿದ್ದರಾಮಯ್ಯ ಮಾತಾಡೋದೇ ಇಲ್ಲ ಭರತ್ ರೆಡ್ಡಿ ಅವ್ರ ಬಗ್ಗೆ ಅಂತ ಹೇಳಿ ಹೇಳಿದ್ದಾರೆ ಅನ್ನೋದು ಇದೆ. ಮುಖ್ಯಮಂತ್ರಿಗಳಿಗೆ ಬೇಸರ ಆಗ್ಬಿಟ್ಟಿದೆಯಂತೆ ನಿಮ್ಮ ವರ್ತನೆ ಬಗ್ಗೆ. ಮೇಡಮ್ ಇದೆಲ್ಲ ನನಗೆ ನಮ್ಮ ಹೈಕಮಾಂಡು, ನಮ್ಮ ಪಾರ್ಟಿಯವರು ನನ್ನ ಜೊತೆಗೆ ನಿಂತಂಗೆ ಯಾರೂ ನಿಂತಿಲ್ಲ. ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ನನ್ನ ಹತ್ರ ಮಾತಾಡಿದ್ದಾರೆ, ನನಗೆ DK ಸಾಹೇಬರು ಮಾತಾಡಿದ್ದಾರೆ. ಎಲ್ಲರೂ ಅವ್ರ ಪಾರ್ಟಿಯಲ್ಲಿ ಅವರೆಷ್ಟು ಬಲವಂತರು, ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡೋರಿದ್ದಾರೆ. ನನ್ನ ಪಾರ್ಟಿಯಲ್ಲಿ DK ಸಾಹೇಬ್ರು ಇರ್ಬೋದು, ನಮ್ಮ ನಾಸಿರು ಅವರು AICC ಜನರಲ್ ಸೆಕ್ರೆಟರಿ ನಾಸಿರ್ ಅಣ್ಣವ್ರು ಆಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಮತ್ತು ಜಮೀರ್ ಅವರಾಗಿರ್ಬೋದು, ಸಂತೋಷ್ ಲಾಡ್ ಅವರಾಗಿರ್ಬೋದು, ನಾಗೇಂದ್ರ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಟಚ್ಚಲ್ಲೇ ಇದ್ದಾರೆ, ಮಾತಾಡ್ತಿದ್ದಾರೆ ಏನಾಗ್ತಿದೆ ಏನಂತೇಳಿ. ಪ್ರತಿಯೊಬ್ಬರು ಫೋನ್ ಮಾಡ್ತಿದ್ದಾರೆ.
ನೀನೇನು ತಲೆ ಕೆಡಿಸ್ಕೊಡಪ್ಪ, ನಿನ್ನ ಜೊತೆಗಿದ್ದೀವಿ. ಅವ್ರು ಆ ರೀತಿಯಲ್ಲೇ ಮ್ಯಾನ್ಪುಲೇಟ್ ಮಾಡಿ ಈ ಮಾತುಗಳು ಹೇಳ್ತಿರ್ತಾರೆ. ನೀನು ಫಸ್ಟ್ ಆ ಹುಡುಗನ ಕಾರ್ಯ ಮುಗಿಸ್ಕೊಂಡು ನೀನು ಏನು ಮಾಡಬೇಕು, ನೀನು ಯಾವ ಪ್ರಶ್ನೆದಾಗ ಮಾತಾಡಬೇಕು ಮಾತಾಡೋದಿದ್ದಾರೆ. ಇವತ್ತು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ರಕ್ತ ಅನಿವಾರ್ಯ ಅಲ್ಲ ಅಂದ್ರಿ, ಸರಳ ರಾಜಕೀಯ ಅಲ್ಲಿ ನಡೆಸಬಹುದು ಅಂತಂದ್ರಿ. ಆದ್ರೆ ನಾರಾ ಭರತ್ ರೆಡ್ಡಿ ಅವರೇ ಪದೇ ಪದೇ ಬಳ್ಳಾರಿ ರಾಜಕಾರಣಿಗಳ ಬಾಯಲ್ಲಿ ರಾಕ್ಷಸರು ರಾಕ್ಷಸರು ಅಂತ ಬರ್ತಾನೆ ಇರುತ್ತೆ. ಯಾರು ರಾಕ್ಷಸರು? ಈ ರಾಕ್ಷಸರಿಗೆ ಯಾರು ರಕ್ತ ಬೇಕು? ಯಾಕೆ ಈ ಮಾತುಗಳು ಪದೇ ಪದೇ ಬಳ್ಳಾರಿಯಿಂದಲೇ ಕೇಳೋಕೆ ಸಿಗುತ್ತೆ ಇಡೀ ರಾಜ್ಯದ ಜನರಿಗೆ ಅಂತ? ಮೇಡಮ್, ನನಗೆ ನೋಡಿ, ನನ್ನ ಮೇಲೆ ಏನು ಕ್ರಿಮಿನಲ್ ಕೇಸಸ್ ಇಲ್ಲ. ಫಾಲ್ಸ್ ಕೇಸಸ್ ಏನು ಎಲೆಕ್ಷನ್ ಟೈಮಲ್ಲಿ 2-3 ಇವರೇ ಹಾಕ್ಸಿದ್ರು ಬೇರೆಯವ್ರ ಕಡೆ, ಅವು ಕೂಡ ಕೋರ್ಟ್ ಹೊಡೆದಾಕಿದೆ. ನನ್ನ ಇತಿಹಾಸದಲ್ಲಿ ನನ್ನ ಮೇಲೆ ಒಂದು ಯಾರ ಹತ್ರ ಜಗಳಕ್ಕೆ ಹೋಗಿದ್ದ ಕೇಸು ಇಲ್ಲ. ಒಂದು ಕೇಸ್ ಏನೋ ನನ್ನ ಮೇಲೆ ನನ್ನ ಸ್ಕೂಲ್ ಲೈಫಿಂದ ಇವಾಗವರೆಗೆ ಜಗಳಕ್ಕೆ ಹೋಗಿದ್ದ ಭರತ್ ರೆಡ್ಡಿ ಅಂತ ಒಂದು ಕೇಸ್ ಕೂಡ ತೋರಿಸ್ಬಿಟ್ರೆ ನಾನು ಇವತ್ತೇ ರಾಜೀನಾಮೆನೂ ಕೊಡ್ತೀನಿ. ನನ್ನ ಮೇಲೆ ಒಂದು ಇಂಥ ಜಗಳಕ್ಕೆ ಹೋಗಿದ್ದ ಕೇಸು ಇನ್ನೊಂದು ಕೇಸು ನನ್ನ ಮೇಲೆ ಯಾವುದೂ ಇಲ್ಲ. ಇವರು ಬೇರೆಯವ್ರನ್ನೆಲ್ಲ ಇಟ್ಕೊಂಡು ನನ್ನ ಮೇಲೆ ಯಾವುದೋ ಪ್ರಾಪರ್ಟಿ ಡಿಸ್ಪ್ಯೂಟಲ್ಲಿ ಒಂದು ಕೇಸನ್ನು ಎಲೆಕ್ಷನ್ ಟೈಮಲ್ಲೇ ನನ್ನ ಮೇಲೆ ಎಲೆಕ್ಷನ್ 3 ತಿಂಗಳ ಮುಂಚೆ ಕ್ರಿಮಿನಲ್ ಕೇಸ್ ಹಾಕಿಸಿ, ಅದು ನನ್ನ ಅಫಿಡವಿಟಲ್ಲಿ 2-3 ಕ್ರಿಮಿನಲ್ ಕೇಸ್ ತೋರಿಸ್ಬೋದು. ಇವತ್ತಿಗೆ ಮತ್ತೆ ಮೊನ್ನೆ ಹೊಸ ಅಫಿಡವಿಟ್ ನಾವು ಸಬ್ಮಿಟ್ ಮಾಡಿದ್ದೀವಿ ಲೋಕಾಯುಕ್ತವರು ಅಲ್ಲ, ಅದರಲ್ಲಿ ಆ ಕೇಸ್ಗಳ ಹೊಡೆದೋಗಿದೆ ಅಂತೇಳಿ ತೋರಿಸಿದ್ದೀವಿ. ನನ್ನ ಮೇಲೆ ಒಂದು ಕೇಸ್ ಇಲ್ಲ, ನನಗೆ ಅಂಥ ಮೆಂಟಾಲಿಟಿನೂ ಇಲ್ಲ. ಆದರೆ ಇವ್ರದ್ದೆಲ್ಲ ಚರಿತ್ರೆ ತೊಗೊಂಬರ್ರಿ. ಜನಾರ್ದನ್ ರೆಡ್ಡಿ ಮೇಲೆ ಎಷ್ಟು ಕೇಸ್ಗಳಿದೆ, ರಾಮುಲು ಅವ್ರ ಮೇಲೆ ಎಷ್ಟು ಕೇಸ್ಗಳಿದೆ, ಅವ್ರ ಅಸೋಸಿಯೇಟ್ಸ್ ಅವ್ರ ಮೇಲೆ ಎಷ್ಟು ಕೇಸ್ಗಳಿದೆ ಅಂತೇಳಿ ನಾವು ನೋಡಬೇಕಾಗುತ್ತೆ. ಅವ್ರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ಗಳಿದೆ, ಇಷ್ಟಕ್ಕೆ ಮುಂದೆ ಎಷ್ಟು ಮಂದಿ ಮೇಲೆ ಮರ್ಡರ್ ಮಾಡಿಸಿದ್ದಾರೆ, ಎಷ್ಟು ಮಂದಿ ಪ್ರಾಣ ತಗೊಂಡಿದ್ದಾರೆ, ಎಷ್ಟು ಮಂದಿ ಹೆಣ್ಮಕ್ಕಳು ತಮ್ಮ ಕುಂಕುಮವನ್ನು ಕಳ್ಕೊಂಡು ಮನೆಯಲ್ಲಿ ಇವತ್ತಿಗೂ ಅಳ್ತಿದ್ದಾರೆ. ಅವ್ರನ್ನೆಲ್ಲ ತಾವು ಬಳ್ಳಾರಿಗೆ ಬಂದು ಒಂದು ಸರ್ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಬಳ್ಳಾರಿಯಲ್ಲಿ ನಾನು ಗೆದ್ದಂಥ ದಿವಸ ಎಷ್ಟೋ ಹೆಣ್ಮಕ್ಳು ವಾಲಂಟಿಯರಾಗಿ ನನ್ನ ಹತ್ರ ಬಂದು, ನೋಡಪ್ಪ ಯಾರು ಬರ್ತಾರೋ ಇವ್ರು ರಾಕ್ಷಸರನ್ನ ಯಾರು ಸೋಲಿಸ್ತಾರೋ ಅಂತ ಗೊತ್ತಿರಲಿಲ್ಲ, ಏನೋ ದೇವ್ರ ಆಶೀರ್ವಾದ ನೀನು ಗೆದ್ದಿದೆಯಪ್ಪ, ಅಷ್ಟೇ ಸಾಕು, ನಮಗೆ ಖುಷಿ ಆಯಿತು, ನಮಗೆ ನ್ಯಾಯ ಸಿಗೋದು ಬೇಡ, ನಮ್ಮ ಮನೆಯವರು ತೀರ್ಕೊಂಡು ಹೋಗಿದ್ದಾರೆ, ಎಷ್ಟೋ ನಮ್ಮ ಮನೆಯವರು ತೀರ್ಕೊಂಡು ಹೋಗಿದ್ದಾರೆ, ಆದರೆ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ, ಇವತ್ತು ಅದ್ರ ಬಗ್ಗೆ ಏನು ಬೇಕಿಲ್ಲ, ನೀನು ಹೊಸ ಯುವಕ ಬಂದಿದೆಯಾ ಅಂತೇಳಿ ಆಶೀರ್ವಾದ ಮಾಡಿದಂಥ ಸಂದರ್ಭಗಳು ಇದಾವೆ ಮೇಡಮ್. ಹಿನ್ನೆಲೆ ಮುಖ್ಯ ಅಂತ ನೀವು ಹೇಳ್ತಾ ಇದ್ರಿ ಭರತ್ ರೆಡ್ಡಿ ಅವರೇ. ಹಾಗಾದ್ರೆ ಸತೀಶ್ ರೆಡ್ಡಿ ಅವರನ್ನ ನೀವು ಜೊತೆಲಿ ಇಟ್ಕೊಂಡಿರೋದಕ್ಕೆ ಆಕ್ಷೇಪ ಬರ್ತಾ ಇದೆ. ಸತೀಶ್ ರೆಡ್ಡಿ ಎಂಪಿನೂ ಅಲ್ಲ, MLA ಅಲ್ಲ, ಗನ್ ಮ್ಯಾನ್ ಇಟ್ಕೊಂಡು ಓಡಾಡ್ತಾರೆ. ಮೊನ್ನೆ ನಡೆದ ಘಟನೆಯಲ್ಲೂ ಕೂಡ ಇನ್ಫ್ಯಾಕ್ಟ್ ಈ ಗಲಾಟೆ ಜೋರಾಗ್ಲಿಕ್ಕೆ ಸತೀಶ್ ರೆಡ್ಡಿ ಅವರ ವರ್ತನೆನೇ ಕಾರಣ ಅಂತಿದ್ದಾರೆ. ಚೇರ್ ಹಾಕೊಂಡು ಕೂತಿದ್ರಂತೆ ಜನಾರ್ದನ್ ರೆಡ್ಡಿ ಅವ್ರ ಮುಂದೆ ಸತೀಶ್ ರೆಡ್ಡಿ ಅವರು, ಧಮಕಿ ಹಾಕ್ತಾ ಇದ್ರಂತೆ ಬ್ಯಾನರ್ ಕಟ್ಲಿಕ್ಕೆ ಯಾಕೆ ಬಿಡೋದಿಲ್ಲ ಅಂತ ಹೇಳಿ. MLAಗಿರೋ ಸೌಜನ್ಯ MLA ಚೇಲಾಗಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ದೊಡ್ಡ ಮೇನ್ ರೋಡ್ ಮೇಡಮ್, ನಾನು ಒಂದು ಹೇಳಿಕೆ, ಅದು ಮೇನ್ ರೋಡ್, ಅದು ಅಲ್ಲಿ ಸತೀಶ್ ರೆಡ್ಡಿ ಒಂದೇ ಅಲ್ಲ, ಒಂದು 200-300 ಜನ ಅಲ್ಲಿ ಟೀ ಶಾಪು ಅಲ್ಲೆಲ್ಲ ಕುಂತಿರ್ತಾರೆ. ನೀವು ಅಲ್ಲಿ ಮನೆ ಆಪೋಸಿಟ್ ತಾವು ಬಂದು ನೋಡ್ಬೋದು. ಒಂದು 200-300 ಜನ ಸಣ್ಣ ಯುವಕರು ಅಲ್ಲಿ ಟೀ ಕುಡ್ಕೊಂತ ಅವು ಕುಡ್ಕೊಂತ ಕುಂತಿರ್ತಾರೆ. ಅಲ್ಲಿ ಕೂಡಬಾರ್ದು, ನನ್ನ ಮನೆ ಮುಂದೆ ಮದುವೆಗಳು ನಡಿಬಾರ್ದು, ನನ್ನ ಮನೆ ಮುಂದೆ ಬಸ್ ಹೋಗ್ಬಾರ್ದು, ನನ್ನ ಮನೆ ಮುಂದೆ ಮನುಷ್ಯರೇ ನಡಿಬಾರ್ದು ಅಂದರೆ ಇದೇನು ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಮೇಡಮ್? ಏನು ಫ್ಯೂಡಲ್ ಮೆಂಟಾಲಿಟಿಯಲ್ಲಿ ಇವರಿದ್ದಾರೆ? ಇದು ಸ್ವತಂತ್ರ ರೋಡ್, ಗೌರ್ಮೆಂಟ್ಗೆ ಸೇರಿದಂಥ ರೋಡಲ್ಲಿ ಪಕ್ಕದಲ್ಲಿ ಅವ್ರ ಮನೆ ಮುಂದೆ ಏನು ಕುಂತಿಲ್ಲ, ಪಕ್ಕದಲ್ಲಿ ಹೋಟೆಲ್ ಮುಂದೆ ಕುಂತ್ರೆ ಇವ್ರಿಗೇನು ಪ್ರಾಬ್ಲಮ್ ಆಗುತ್ತೆ? ಏನು ರೋಡಲ್ಲಿ ಯಾರು ಈಗ ನಾಳೆ ಬೆಳಿಗ್ಗೆ ನಾವಾಗಿರ್ಬೋದು, ಸತೀಶ್ ರೆಡ್ಡಿ ಅವರಾಗಿರ್ಬೋದು, ಇನ್ನೊಬ್ಬರು ಆ ರೋಡಲ್ಲಿ ತಿರ್ಗಾಡ್ಬೇಕಂದ್ರೆ ಕೂಡ ಇವ್ರೊಂದು ಟೋಲ್ ಹಾಕ್ಕೊಂಡಿದ್ರೆ ಆ ಟೋಲ್ಗೆ ದುಡ್ಡು ಕಟ್ಟು ನಾವು ಹೋಗ್ಬೇಕಾ? ಬಿಹಾರಲ್ಲಿ ಇಷ್ಟಕ್ಕೆ ಮುಂಚೆ ನಡೀತಿತ್ತಲ್ಲ ಆ ರೀತಿಯಲ್ಲಿ. ಸತೀಶ್ ರೆಡ್ಡಿ ಅವ್ರು ಧಮಕಿ ಹಾಕಿಲ್ವಾ? ಅದು ಯಾಕೆ ಬ್ಯಾನರ್ ಕಟ್ಟೋಕೆ ಬಿಡೋದಿಲ್ಲ, ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಸವಾಲ್ ಹಾಕಿಲ್ವಾ? ಮೇಡಮ್ ಒಂದು ನಿಮಿಷ, ನೀವು ಎಲ್ಲದಕ್ಕೆ ಅಲ್ಲಿ ಎಲ್ಲ ಯುವಕರಿದ್ದರು. ಈಗ ರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರು ಇಬ್ಬರು ಬಂದು ಇಲ್ಲಿ ಯಾರು ಶಬ್ದಗಳು ಬಳಸಿದಾಗ ಕೋಪದಲ್ಲಿ ಆ ಹುಡುಗರು ಮಾತಾಡ್ತಾರೆ ಮೇಡಮ್. ಈಗ ಅಷ್ಟು ದೊಡ್ಡ ಯಜಮಾನ್ರಿಗೆ ಒಂದು ಪೇಷನ್ಸ್ ಇಲ್ಲ ಅಂದಾಗ ಅವನಿಗೆ ಒಂದು 32-33 ವಯಸ್ಸಿದ್ದವನಿಗೆ ಅವ್ನಿಗೆ ಅಷ್ಟು ಪೇಷನ್ಸ್ ಎಲ್ಲಿಂದ ಬರುತ್ತೆ? ಇವ್ರು ತಿಳ್ಕೊಂಡು ಹುಡುಗರು ಬಂದಿದ್ದಾರೆ, ನೋಡಪ್ಪ ಅದೇನಾಯ್ತು ಸಾಲ್ವ್ ಮಾಡ್ಕೊಂಡು ಹೋಗಂತೇಳಿ ಒಂದು ಯಜಮಾನ್ರ ರೀತಿಯಲ್ಲಿ ಅವರೇ ಕೂಡಿ ಸೆಟ್ಲ್ ಮಾಡಿ ಕಳಿಸಿರ್ಬೋದು. ಯಜಮಾನ್ರು ಇಬ್ಬರು ಅಲ್ಲಿ ಅವರು ಮಂತ್ರಿ ಆಗಿದ್ರು, ಇವರು ಮಂತ್ರಿ ಆಗಿದ್ರು. ಯಜಮಾನ್ರ ರೀತಿಯಲ್ಲಿ ನೋಡಪ್ಪ ಇದು ಇಲ್ಲ, ನಾನು ಶಾಸಕರ ಹತ್ರ ಮಾತಾಡ್ತೀನಿ ಅಂದಿದ್ರೆ ಅವರು ಏನು ಮಾತಾಡ್ತಿದ್ದಿಲ್ಲ. ಬಟ್ ನಿಮ್ಮ ವರ್ತನೆಯಿಂದನೂ ಕಾಂಗ್ರೆಸ್ನ ನಾಯಕರಿಗೆ ಅದರಲ್ಲೂ ನೇರವಾಗಿ ಪೇಷನ್ಸ್ ಇಲ್ದಾಗ ಹುಡುಗನಿಗೆ ಪೇಷನ್ಸ್ ಎಲ್ಲಿಂದ ಬರುತ್ತೆ ಮೇಡಮ್? ಸಿದ್ದರಾಮಯ್ಯ ಮಾತಾಡೋದೇ ಇಲ್ಲ ಭರತ್ ರೆಡ್ಡಿ ಅವ್ರ ಬಗ್ಗೆ ಅಂತ ಹೇಳಿ ಹೇಳಿದ್ದಾರೆ ಅನ್ನೋದು ಇದೆ. ಮುಖ್ಯಮಂತ್ರಿಗಳಿಗೆ ಬೇಸರ ಆಗ್ಬಿಟ್ಟಿದೆಯಂತೆ ನಿಮ್ಮ ವರ್ತನೆ ಬಗ್ಗೆ. ಮೇಡಮ್ ಇದೆಲ್ಲ ನನಗೆ ನಮ್ಮ ಹೈಕಮಾಂಡು, ನಮ್ಮ ಪಾರ್ಟಿಯವರು ನನ್ನ ಜೊತೆಗೆ ನಿಂತಂಗೆ ಯಾರೂ ನಿಂತಿಲ್ಲ. ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ನನ್ನ ಹತ್ರ ಮಾತಾಡಿದ್ದಾರೆ, ನನಗೆ DK ಸಾಹೇಬರು ಮಾತಾಡಿದ್ದಾರೆ. ಎಲ್ಲರೂ ಅವ್ರ ಪಾರ್ಟಿಯಲ್ಲಿ ಅವರೆಷ್ಟು
ಬಲವಂತರು ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡೋರು ಇದ್ದಾರೆ. ನನ್ನ ಪಾರ್ಟಿಯಲ್ಲಿ ಡಿ ಕೆ ಸಾಹೇಬ್ರು ಇರ್ಬೋದು, ನಮ್ಮ ನಾಸಿರ್ ಹುಸೇನ್ ನಾಸಿರ್ ಅವರು AICC ಜನರಲ್ ಸೆಕ್ರೆಟರಿ ನಾಸಿರ್ ಅಣ್ಣವ್ರು ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಮತ್ತು ಜಮೀರ್ ಅವರಾಗಿರ್ಬೋದು, ಸಂತೋಷ್ ಲಾಡ್ ಅವರಾಗಿರ್ಬೋದು, ನಾಗೇಂದ್ರ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಟಚ್ಚಲ್ಲೇ ಇದ್ದಾರೆ, ಮಾತಾಡ್ತಿದ್ದಾರೆ ಏನಾಗ್ತಿದೆ ಏನಂತೇಳಿ. ಪ್ರತಿಯೊಬ್ಬರು ಫೋನ್ ಮಾಡ್ತಿದ್ದಾರೆ, ನೀನೇನು ತಲೆ ಕೆಡಿಸ್ಕೊಡಪ್ಪ, ನಿನ್ನ ಜೊತೆಗಿದ್ದೀವಿ. ಅವ್ರು ಆ ರೀತಿಯಲ್ಲೇ ಮ್ಯಾನ್ಪುಲೇಟ್ ಮಾಡಿ ಈ ಮಾತುಗಳು ಹೇಳ್ತಿರ್ತಾರೆ. ನೀನು ಫಸ್ಟ್ ಆ ಹುಡುಗನ ಕಾರ್ಯ ಮುಗಿಸ್ಕೊಂಡು ನೀನು ಏನು ಮಾಡಬೇಕು, ನೀನು ಯಾವ ಪ್ರಶ್ನೆದಾಗ ಮಾತಾಡಬೇಕು ಮಾತಾಡೋದಿದ್ದಾರೆ. ಇವತ್ತು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ.